ಇರತಕ್ಕಂತಹ ನಮ್ಮನ್ನು ಸದಾಕಾಲ ಕಾಯುತ್ತಿರುವಂತಹ ಸುಂಟಿಕೊಪ್ಪದ ಪೊಲೀಸ್ ಠಾಣೆಯ SP ಸಾಹೇಬ್ರೆ ಹಾಗೂ ಎಲ್ಲ SI ಸಾಹೇಬ್ರೆ ಹಾಗೂ ಅಲ್ಲಿ ನೆರೆದಿರತಕ್ಕಂತಹ ಎಲ್ಲ ಸಿಬ್ಬಂದಿ ವರ್ಗದವರು ತಮಗೆಲ್ಲರಿಗೂ ವಿಶ್ವ ಪರಿಸರ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳು. ನಾವು ಪರಿಸರ ಸ್ನೇಹಿಯಾಗೋಣ. ಅಗತ್ಯಗಳಿಗಷ್ಟೇ ಸಂಪನ್ಮೂಲಗಳನ್ನು ಉಳಿಸಿ ಬಳಸಿ ಬದುಕುವುದು ನಮ್ಮ ಹಿರಿಯರು ಪಾಲಿಸಿದ ಆಚರಣೆ. ಅದನ್ನೇ ನಾವು ಅನುಸರಿಸಬೇಕೆಂಬುದು ಕೊರೋನಾ ಕಲಿಸಿದ ಪಾಠದ ತಿಳಿ. ವಿಶ್ವ ಪರಿಸರ ದಿನವಾದ ಇಂದು ನಾವು ನಮ್ಮ ಬದುಕನ್ನು ಪರಿಸರ ಸ್ನೇಹಿಯನ್ನಾಗಿಸುವ ಪ್ರತಿಜ್ಞೆಯನ್ನು ತಗೋಣ. ವಾಯು ಮಾಲಿನ್ಯ, ಜಲ ಮಾಲಿನ್ಯ, ಜಾಗತಿಕ ತಾಪಮಾನದಲ್ಲಿ ಹೆಚ್ಚಳ, ವಿಶ್ವದಾದ್ಯಂತ ಹೆಚ್ಚುತ್ತಿರುವ ಜನಸಂಖ್ಯೆ ಕುರಿತಂತೆ ಜನರಲ್ಲಿ ಜಾಗೃತಿಯನ್ನು ಮೂಡಿಸುವುದರ ಜೊತೆಗೆ ಪರಿಸರ ಸಂರಕ್ಷಣೆಗೆ ಪಣ ತೊಡುವ ಉದ್ದೇಶದಿಂದ 1974ರಲ್ಲಿ ವಿಶ್ವಸಂಸ್ಥೆಯು ಪ್ರತಿ ವರ್ಷ ಜೂನ್ 5ರಂದು ಪರಿಸರ ದಿನಾಚರಣೆಯನ್ನು ಆಚರಿಸಬೇಕೆಂಬ ನಿರ್ಧಾರವನ್ನು ಕೈಗೊಂಡಿತು. ಅದರಂತೆ ಪ್ರತಿ ವರ್ಷವೂ ಪರಿಸರ ಸಂರಕ್ಷಣೆಯ ಕುರಿತಾಗಿನ ಧ್ಯೇಯವೊಂದನ್ನು ಇರಿಸಿಕೊಂಡು ಪರಿಸರ ದಿನಾಚರಣೆಯನ್ನು ಆಚರಿಸಿಕೊಂಡು ಬರಲಾಗುತ್ತದೆ. ವಾಯು ಮಾಲಿನ್ಯದಿಂದ ಮನುಷ್ಯರು ಮಾತ್ರವಲ್ಲದೆ ಇಡೀ ಜೀವ ಸಂಕುಲಗಳು ವಿವಿಧ ಕಾಯಿಲೆಗೆ ತುತ್ತಾಗ್ತಾ ಇವೆ. ಮರಗಿಡಗಳು ನಮ್ಮ ಜೀವನದ ಭಾಗವಾಗಿರಬೇಕು. ಸ್ವಚ್ಛತೆಯ ನೆಪದಲ್ಲಿ ಮರಗಿಡಗಳನ್ನೆಲ್ಲ ಕಡಿದು ಮೈದಾನವಾಗಿಸುವುದು ಬೇಡ. ನಮ್ಮ ಮನೆಯ ಸುತ್ತಮುತ್ತಲಿರುವಂತಹ ಮರಗಿಡಗಳನ್ನು ಉಳಿಸಿ ಹೂದೋಟ ಅಥವಾ ಕೈದೋಟ ನಿರ್ಮಿಸಿದಲ್ಲಿ ಸಹಜತೆ ಇನ್ನಷ್ಟು ಹೆಚ್ಚುತ್ತದೆ. ಮನೆಯಿಂದ ಹೊರಗೆ ಕಾಲಿಟ್ಟ ತಕ್ಷಣ ವಾಹನವನ್ನು ಅವಲಂಬಿಸುವುದರ ಬದಲು ಸಾಧ್ಯವಾದಷ್ಟು ನಡಿಗೆ ಹಾಗೂ ಸೈಕಲ್ ತುಳಿಯುವುದು ನಮ್ಮ ಆರೋಗ್ಯಕ್ಕೆ ಮಾತ್ರವಲ್ಲದೆ ಪರಿಸರದ ಹಿತದೃಷ್ಟಿಯಿಂದಲೂ ಒಳ್ಳೆಯದು. ಮಕ್ಕಳನ್ನು ಶಾಲೆಗೆ ಬಿಡಲು ಅಥವಾ ವಾಪಸ್ ಕರೆತರಲು ತಮ್ಮ ಸ್ವಂತ ವಾಹನವನ್ನು ಬಳಸುವುದರ ಬದಲು ಸಾಧ್ಯವಾದಷ್ಟು ನಡಿಗೆ, ಸಾರ್ವಜನಿಕ ಸಾರಿಗೆ, ವಿದ್ಯುತ್ ಚಾಲಿತ ಪರಿಸರ ಪ್ರೇಮಿ ವಾಹನಗಳ ಮೊರೆ ಹೋಗೋಣ. ನಮ್ಮ ಮನೆಗಳಲ್ಲಿ ಸಾಧ್ಯವಾದಷ್ಟು ಸೌರಶಕ್ತಿ ಅಥವಾ ಪವನಶಕ್ತಿ ಆಧಾರಿತ ವಿದ್ಯುತ್ ಬಳಸಲು ಆದ್ಯತೆಯನ್ನು ನೀಡೋಣ. ಅಸಾಧ್ಯವಾದಲ್ಲಿ ನಮ್ಮ ಸುತ್ತಮುತ್ತಲಿನ ಸ್ಥಳೀಯರು ಆ ಪ್ರದೇಶದ ಹಿರಿಯರ ಜೊತೆಗೂಡಿ ಈ ರೀತಿ ವ್ಯವಸ್ಥೆಗಳನ್ನು ಅಳವಡಿಸಿಕೊಳ್ಳುವುದರ ಮೂಲಕ ಪರಿಸರ ಸಂರಕ್ಷಣೆಗೆ ಪಣ ತೊಡೋಣ. ಇತ್ತೀಚೆಗೆ ಜೀವ ವೈವಿಧ್ಯವನ್ನೇ ಧ್ಯೇಯವನ್ನಾಗಿ ಘೋಷಣೆ ಮಾಡಲಾಗಿದೆ ಎಂಬುದಕ್ಕೆ ವಿವರಣೆ ನೀಡಿರುವ ವಿಶ್ವಸಂಸ್ಥೆಯು ಜೀವ ವೈವಿಧ್ಯದ ಉಳಿವಿನಲ್ಲಿ ಮನುಕುಲದ ಉಳಿವು ಅಡಗಿದೆ. ಜೀವ ವೈವಿಧ್ಯವು ಭೂಮಿಯ ಮೇಲಿನ ಪ್ರತಿ ಜೀವಿಗಳನ್ನು ಪೋಷಿಸುವ ಅಂಗರಕ್ಷವಾಗಿದೆ. ಪರಿಶುದ್ಧವಾದ ಗಾಳಿ ಮತ್ತು ನೀರು, ವೈಜ್ಞಾನಿಕ ತಿಳುವಳಿಕೆ, ನೈಸರ್ಗಿಕ ಔಷಧ ಮೂಲಗಳು, ನೈಸರ್ಗಿಕ ರೋಗ ನಿರೋಧಕತೆ ಮತ್ತು ಹವಾಮಾನ ಬದಲಾವಣೆಯನ್ನು ತನ್ನ ಅಂಗೈಯಲ್ಲಿ ಇಟ್ಟುಕೊಂಡು ರಕ್ಷಿಸಿಕೊಂಡಿರುವಂತಹ ಜೀವ ವೈವಿಧ್ಯದ ಕಿಂಚಿತ್ತೂ ಏರುಪೇರಾದರೆ ಇಡೀ ಜೀವ ವೈವಿಧ್ಯವೇ ಅಸ್ತವ್ಯಸ್ತವಾಗುವ ಸಾಧ್ಯತೆ ಇದೆ. ಹಾಗೆಯೇ ನಾನು ಈ ಕಾವೇರಿ ನದಿಯನ್ನು ಉಳಿಸುವುದರ ಬಗ್ಗೆ ಒಂದು ಅಭಿಯಾನವನ್ನು ನಡೆಸ್ತಾ ಇದ್ದೇನೆ. ಈ ಕಾವೇರಿ ನದಿ ಬಗ್ಗೆ ಹೇಳುವುದಾದರೆ ಕೊಡಗು ಅಥವಾ ಕೆಲವರು ಇಂಗ್ಲಿಷ್ನಲ್ಲಿ ಸ್ಟೈಲ್ ಆಗಿ ಹೇಳುವಂತಹ ಕೂರ್ಗ್, ಕರ್ನಾಟಕ ರಾಜ್ಯದ ಒಂದು ಸಣ್ಣ ಜಿಲ್ಲೆ. ಮಲೆನಾಡಿನ ಪಶ್ಚಿಮ ಘಟ್ಟಗಳ ನೈಋತ್ಯ ಭಾಗದಲ್ಲಿರುವಂತಹ ಕೊಡಗು ಸಮುದ್ರ ಮಟ್ಟದಿಂದ ಸುಮಾರು 900 ಮೀಟರ್ಗಳಿಂದ 1815 ಮೀಟರ್ಗಳ ಎತ್ತರದಲ್ಲಿದೆ. ಹಾಗೂ ಕೊಡಗನ್ನು ಭಾರತದ ಸ್ಕಾಟ್ಲ್ಯಾಂಡ್ ಎಂದು ಕರೆದರೆ ಇನ್ನು ಕೆಲವರು ದಕ್ಷಿಣ ಭಾರತದ ಕಾಶ್ಮೀರ ಎಂದೇ ಕರೆಯುತ್ತಾರೆ. ಪ್ರವಾಸಿಗರ ಸ್ವರ್ಗ ದಕ್ಷಿಣ ಭಾರತದ ಕಾಶ್ಮೀರ ಎಂದೇ ಪ್ರಸಿದ್ಧಿಯನ್ನು ಪಡೆದಂತಹ ಕೊಡಗು ಹಸಿರು ಗಿರಿವನ, ಸಿರಿವಂತ ಜಿಲ್ಲೆ, ದಟ್ಟ ಕಾನನ, ತುಂಬಿ ಹರಿಯುವಂತಹ ನದಿಗಳು, ಸುವಾಸನೆ ಭರಿತ ಕಾಫಿ, ಏಲಕ್ಕಿ ತೋಟಗಳು ಹಾಗೂ ಅವುಗಳ ಮಧ್ಯೆ ಅಲ್ಲಲ್ಲಿ ತುಂಬಿ ಹರಿಯುವಂತಹ ಜಲಪಾತಗಳು ಪ್ರವಾಸಿಗರ ಕಣ್ಮನವನ್ನು ಸೆಳೆಯುತ್ತದೆ. ಇನ್ನು ಕನ್ನಡ ನಾಡಿನ ಜೀವನದಿ ಕಾವೇರಿ, ರಾಜಧಾನಿ ಬೆಂಗಳೂರು ಜನತೆಯ ದಾಹವನ್ನು ತೀರಿಸುವ ಕಾವೇರಿ ನದಿಯ ಉಗಮ ಸ್ಥಾನ ತಲಕಾವೇರಿ. ಇನ್ನು ಸಮುದ್ರ ಮಟ್ಟದಿಂದ ಸುಮಾರು 500 ಅಡಿ ಎತ್ತರದಲ್ಲಿರುವಂತಹ ಬ್ರಹ್ಮಗಿರಿ ಬೆಟ್ಟದಲ್ಲಿ ಹುಟ್ಟುವಂತಹ ಈ ನದಿ ತಮಿಳುನಾಡಿನಲ್ಲಿ ಸುಮಾರು 700 ಕಿಲೋಮೀಟರ್ಗಳ ದೂರ ಕ್ರಮಿಸಿ ತಮಿಳುನಾಡಿನ ಪಂಪಾರ್ ಎಂಬಲ್ಲಿ ಬಂಗಾಳ ಕೊಲ್ಲಿಯನ್ನು ಸೇರುತ್ತದೆ. ಇಂತಹ ಸಪ್ತ ನದಿಗಳಲ್ಲಿ ಒಂದಾದಂತಹ ಈ ಕಾವೇರಿ ನದಿಯನ್ನು ಇಂದು ಜನರೆಲ್ಲ ಕಲುಷಿತಗೊಳಿಸ್ತಾ ಇದ್ದಾರೆ. ಹೆಚ್ಚುವರಿ ಈ ಕಾವೇರಿ ನದಿಯ ತಟದಲ್ಲೇ ರೆಸಾರ್ಟ್ಗಳೆಲ್ಲ ನಿರ್ಮಿಸಿಕೊಂಡಿರುವುದು, ಅದರಿಂದ ಹೊರಸೂಸುವಂತಹ ತ್ಯಾಜ್ಯಗಳನ್ನು ನೇರವಾಗಿ ಕಾವೇರಿ ನದಿಗೇನೆ ಬಿಡ್ತಾ ಇದ್ದಾರೆ. ನಾವೆಲ್ಲರೂ ನಮ್ಮ ಕೊಡಗಿನ ಕಾವೇರಿ ನದಿಯ ತವರೂರಾದಂತಹ ಈ ಕೊಡಗಲ್ಲಿ ನಮ್ಮ ಈ ಕಾವೇರಿ ನದಿಯನ್ನು ಸಂರಕ್ಷಿಸುವಂತಹ ಕೆಲಸ ಆಗಬೇಕೆಂದು ನಾನು ಈ ಪರಿಸರ ದಿನಾಚರಣೆ ಎಂದು ಕೇಳಿಕೊಳ್ತಾ ಇದ್ದೇನೆ. ಮತ್ತೊಮ್ಮೆ ತಮಗೆಲ್ಲರಿಗೂ ವಿಶ್ವ ಪರಿಸರ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳು. ಧನ್ಯವಾದಗಳು.